ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ ಪ್ಯಾಂಟ್ ಶರ್ಟ್ ಹಾಕೊಂಡು ಈಚೆ ನಿಂತ್ಕೊಂಡ್ಬಿಟ್ಟು ಆಯ್ತಾ 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 ಅಂತ ರೋಡಲ್ಲಿ ನಿಂತ್ಕೊಂಡು ಕಿರಿಚ್ಕೋತಾ ಇರ್ತಾರೆ. ನಾನು ಇನ್ನ ಆಚೆಗಡೆ ಬಂದಿಲ್ಲ ಅನ್ನೋದು ನನ್ಕಿನ್ನ ಜಾಸ್ತಿ ಪಕ್ಕದ ಮನೆಯವರಿಗೆ ಗೊತ್ತಾಗಿರುತ್ತೆ. ನಾನು ನನ್ನ ರೆಡಿ ಮಾಡ್ಕೊಳ್ಳೋದಲ್ಲದೆ ನನ್ನ ಮಗಳು ಕೂಡ ರೆಡಿ ಮಾಡ್ಬೇಕು. ಅವಳ ಬ್ಯಾಗ್ನ ಪ್ಯಾಕ್ ಮಾಡ್ಬೇಕು. ಅವಳಿಗೆ ಹೋಗ್ಬೇಕಾದ್ರೆ ಹೊಟ್ಟೆ ಹಸಿದ್ರೆ ಹಾಲು ಸ್ನಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಅವಳು ವಾಪಸ್ ಬರ್ಬೇಕಾದ್ರೆ ಅವಳಿಗೆ ಏನೋ ಡ್ರೆಸ್ ಮಾಡ್ಬೇಕಂದ್ರೆ ಅದನ್ನು ಪ್ಯಾಕ್ ಮಾಡಿ ಬರೀ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿ ನಿಂತ್ಕೊಂಡ್ಬಿಟ್ಟು ಆಯ್ತಾ 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 ಅಂತ. ಸರಿ ಹೆಂಗೋ ಒಂದ್ ರೆಡಿ ಆಗ್ಬಿಟ್ಟು ಹೋಗ್ಬಿಡೋಣ ಅಂದ್ರೆ ಇದೇನ್ ಹಿಂಗ್ ರೆಡಿ ಆಗಿದ್ಯಾ ಅಂತಾರೆ. ಚೆನ್ನಾಗಿ ರೆಡಿನೂ ಆಗ್ಬೇಕಂತೆ ಟೈಮು ಕೊಡಲ್ಲ. ಈಗ ಹೆಣ್ಮಕ್ಳು ಜೀವನನೇ ಈಸಿ. ಒಂದ್ ಪೌಡರ್ ಕೂಡ ಹಾಕೊಳ್ಳಲ್ಲ, ಪ್ಯಾಂಟ್ ಶರ್ಟ್ ಹಾಕೊಂಡ ಈಚೆ ಹೋಗಿ ನಿಂತ್ಕೊಂಡ ಅರ್ಜೆಂಟ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಓಡೋತಿದ್ಯಲ್ಲ ಅದಂತೂ ಹುಚ್ಚಿಡ್ಸೋ ಕೆಲಸ. ಓಡೋಗ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟು ಕಾರಲ್ಲಿ ಕುತ್ಕೊಂಡ್ಬಿಡೋದು. ವಾಪಸ್ ನಾನು ಅಂಡಿರೋ ಐಟಮ್ಗಳನ್ನೆಲ್ಲ ಎತ್ತಾಕಿ ಇಲ್ಲಿ ನನ್ನ ಮೇಕಪ್ ನ ರಿಮೂವ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡೋದು ಅಷ್ಟೇ ಅಲ್ಲ, ಮೇಕಪ್ ರಿಮೂವ್ ಮಾಡೋದು ಕೂಡ ಸಖತ್ ಇಂಪಾರ್ಟೆಂಟ್ ಪ್ರೋಸೆಸ್. ಫಸ್ಟ್ ನಾನು ಮೇಕಪ್ ರಿಮೂವರ್ ಇಂದ ನನ್ನ ಮೇಕಪ್ ಎಲ್ಲ ರಿಮೂವ್ ಇಯರ್ಬಡ್ ಯೂಸ್ ಮಾಡ್ಕೊಂಡು ಮನೇಲಿ ಮಾಡಿರೋ ಆಯಿಲ್ ನ ಕಣ್ಣ ಹತ್ರ ಹಚ್ಚಿ ಎಷ್ಟಾಗುತ್ತೆ ಅಷ್ಟು ಕಣ್ ಕಪ್ನ ನೆಕ್ಸ್ಟ್ ರೌಂಡ್ ಮತ್ತೆ ಫುಲ್ ಫೇಸ್ ಆಯಿಲ್ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂತ ಫೇಸ್ ವಾಶ್ ಅಲ್ಲಿ ಚೆನ್ನಾಗಿ 2 ಸತಿ ಫೇಸ್ ನ ವಾಶ್ ಮಾಡ್ಕೋಬಹುದು. ಕಣ್ ಕಪ್ ರಿಮೂವ್ ಮಾಡೋದು ಮತ್ತೆ ಹೇರ್ ಬ್ರಷ್ ಮಾಡೋದು ಇದೆರಡು ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್. ಮನೆಗೆ ವಾಪಸ್ ಬಂದ ಫೇಸ್ ನ ಸಾಫ್ಟ್ ಆಗಿ ಸೂದಾಗಿ ಫೀಲ್ ಮಾಡೋ ಅಂತ ಒಂದು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಿ ಯಾವ ಕೆಮಿಕಲ್ ನು ಫೇಸ್ ಕಚ್ಚದೆ ಬಿಟ್ಬಿಡ್ತೀನಿ ನೈಟ್ ಅಲ್ಲಿ. ನನ್ನ ಹಸ್ಬೆಂಡ್ ಮಾತ್ರ ಈ ತರ ಆಯ್ತಾ ಆಯ್ತಾ ಅಂತ ಟಾರ್ಚರ್ ಕೊಡ್ತಾರೆ. ಇಲ್ಲ ನಿಮ್ಮ ಮನೇಲಿ ಇದೇ ತರ ಪ್ರಾಬ್ಲಮ್.